ಸೊ ವೆರಿ ಗುಡ್ ಈವ್ನಿಂಗ್ ಆಲ್. ವೆರಿ ಗುಡ್ ಈವ್ನಿಂಗ್. ನಿನ್ನೆ ನಾವು ಕಮಿಟಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ? ಎಸ್, ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಇತಿಹಾಸವು ಗೊತ್ತಾಯ್ತು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಎಸ್, ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವೇನ್ ಮಾಡೋಣ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಕಮಿಟಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ? ಎಸ್ ಎಸ್, ನೋಡಿ, ಪದೇ ಪದೇ ರಿವಿಷನ್ ಮಾಡ್ತಾ ಇರಿ. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ನೀವು ರಿವಿಷನ್ ಮಾಡಿದ ಹೊರತು ಅದು ಯಾವುದು ಪರ್ಫೆಕ್ಟ್ ಆಗಲ್ಲ. ಬಹಳಷ್ಟು ಜನ ಹೇಳ್ತಾರೆ ಬೇರೆಯವ್ರಿಗೆಲ್ಲ ಆಗುತ್ತೆ, ಕೆಲವರಿಗೆ ಆಗಲ್ಲ, ಕಷ್ಟ ಆಗುತ್ತೆ ಅಂತಾರೆ. ಓಕೆನಾ? ಎಕ್ಸಾಮ್ಸ್ ಆಗಲ್ಲ, 4 ವರ್ಷ ಆಯ್ತು, 5 ವರ್ಷ ಆಯ್ತು ಅಂತಾರೆ. ಬಿಕಾಸ್ ಯಾಕೆ ಅಂತಂದ್ರೆ ಅವರು ಒಂದೇ ರೀಸನ್ ಹೇಳ್ಬೇಕಂತಂದ್ರೆ, ಯಾರಿಗೆ ರಿವಿಷನ್ ನ ಜಾಸ್ತಿ ಅವಶ್ಯಕತೆ ಇರುತ್ತೋ ಅಥವಾ ಯಾರು ಜಾಸ್ತಿ ರಿವಿಷನ್ ಮಾಡ್ತಾರೋ ಅವರು ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ, 100% ಆಗ್ತಾರೆ. ಬಿಕಾಸ್ ಏನ್ ಮಾಡ್ತಾರೆ ಅಂತಂದ್ರೆ, ಬಹಳಷ್ಟು ಜನ ಒಂದು ಸರಿ ಓದ್ತಾರೆ, 2 ಸರಿ ಓದ್ತಾರೆ, ಅಥವಾ ಯಾವಾಗೋ ಒಮ್ಮೆ ಓದ್ತಾರೆ, ಇಲ್ಲ ಒಂದು 15 ದಿನ ಗ್ಯಾಪ್ ಮಾಡ್ಬಿಡ್ತಾರೆ, ಎಲ್ಲ ಊರಿಗೆ ಹೋಗ್ಬಿಡ್ತಾರೆ, ಅಥವಾ ಏನೋ ಕೆಲಸದ ಮೇಲೆ ಏನ್ ಮಾಡ್ಬಿಡ್ತಾರೆ, ಇದಕ್ಕೆ ಸ್ವಲ್ಪ ಸ್ಟಡಿ ಕಡೆ ಗಮನ ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಟ್ ಒಂದೇನಂತಂದ್ರೆ, ಕಂಟಿನ್ಯೂ ಆಗಿ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಟಿ ಇದ್ದೇ ನಿಜವಾದ್ರೆ, ಡೆಡಿಕೇಶನ್ ಇದ್ದಿದ್ದೇ ನಿಜವಾದ್ರೆ ಡೆಫಿನೆಟ್ಲಿ ಓಕೆನಾ, ಯು ಕ್ಯಾನ್ ಅಚೀವ್ ವಂಡರ್. ಏನು ಎಕ್ಸಾಮ್ ಪಾಸ್ ಮಾಡೋದು ದೊಡ್ಡ ವಿಚಾರ ಆಗೋದಿಲ್ಲ. ಓಕೆನಾ? ಎಸ್, ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ರಿವಿಷನ್ ಮಾಡಿ. ಋಗ್ವೇದಿಕ ಅವಧಿಯಲ್ಲಿ ಯಾವ ತರ ಇತ್ತು ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಅಲ್ವಾ? ಅಡ್ಮಿನಿಸ್ಟ್ರೇಷನ್ ಋಗ್ವೇದಿಕ ಸೊಸೈಟಿ ಕನ್ಸಿಸ್ಟ್ ಆಫ್ ಯಾವ ತರ ಇತ್ತು? ಪುರೋಹಿತರಿದ್ರು, ಅದೇ ರೀತಿ ಸೇನಾನಿ, ಅದೇ ರೀತಿ ವಜ್ರಪತಿ, ಅದೇ ರೀತಿ ಗ್ರಾಮಿಣಿ. ಓಕೆನಾ? ನೋಡಿ, ಸಭಾ ಸಮಿತಿಯ ಡಿಫ್ರೆನ್ಸ್ ಬಹಳ ಇಂಪಾರ್ಟೆಂಟ್ ರೀ, ಮೋಸ್ಟ್ ಇಂಪಾರ್ಟೆಂಟ್ ಋಗ್ವೇದಿಕ್ ಪೀರಿಯಡ್. ಓಕೆನಾ? ಅರ್ಲಿ ವೇದಿಕ್ ಅಲ್ಲಿ ಬಹಳ ಮುಖ್ಯವಾದಂತ ಒಂದು ಏನಾದ್ರು ಸಭಾ ಸಮಿತಿ ಇದಾವಲ್ಲ, ಇವೆರಡೂ ಕೂಡ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಾವು ಹೇಳಿದ್ವಿ, ಲೋಕಸಭೆ ರಾಜ್ಯಸಭೆ ಕಂಪೇರ್ ಮಾಡಿ ಹೇಳಿದ್ವಿ. ಓಕೆನಾ? ಸೊ ಅದೇ ನಿಟ್ಟಿನಲ್ಲಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಎಸ್, ನೋಡಿ, ಸಮಿತಿ ಬಗ್ಗೆ ಕೂಡ ನೋಡಿದ್ವಿ. ಸಮಿತಿ ಅಂದ್ರೆ ಇವತ್ತಿನ ಲೋಕಸಭೆ, ಸಭಾ ಎಂದರೆ ಓಕೆನಾ, ಸಭಾ ಎಂದರೆ ರಾಜ್ಯಸಭೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಇದು ಹಿರಿಯರ ಸಭೆ. ಓಕೆನಾ? ಇದರಲ್ಲಿ ಮಹಿಳೆಯರು ಕೂಡ ಇರ್ತಾರೆ ಸಮಿತಿಯಲ್ಲಿ. ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಎಸ್, ವಿಧಾತದ ಬಗ್ಗೆ ಕೂಡ ನೋಡಿ. ಯಾಕಂತಂದ್ರೆ ಸಮ್ ಟೈಮ್ಸ್ ಏನಾಗುತ್ತೆ, 3 ಡಿಫ್ರೆನ್ಸ್ ಕೇಳಿ ಅಥವಾ ಮೂರನ್ನು ಕೂಡ ಓಕೆನಾ ಕೇಳಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ಅಂತ ಕೇಳ್ಬೋದು. ಓಕೆನಾ? ಎಸ್, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಸಮಿತಿಯಲ್ಲಿ, ಈ ಕೆಳಗಿನ ಸಮಿತಿಯಲ್ಲಿ ಮಹಿಳೆಯರಿಗೆ ಅವಕಾಶ ಇತ್ತು ಅಂತ ಏನಾದ್ರು ಕೇಳಿದಾಗ ಅಲ್ಲಿ ನಿಮ್ಗೆ ಗೊತ್ತಲ್ಲಿ ಸಮಿತಿಯಲ್ಲಿ ಮಾತ್ರ ಮಹಿಳೆಯರಿಗೆ ಅವಕಾಶ ಇರುತ್ತೆ. ಸಭಾ ಸಮಿತಿ ವಿಧಾತ ಅಂತೇಳಿ 3 ಕೊಡ್ತಾರೆ. ಆ 3ರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋ ಒಂದು ಪಾಯಿಂಟ್ ಅದು, ದಟ್ ಈಸ್ ಸಮಿತಿ. ಓಕೆನಾ? ಎಸ್, ನೋಡಿ, ಶಮನ ಅಥವಾ ಗ್ರಾಮೀಣ ಆಗಿರ್ಬೋದು. ಏನು ಹೆಡ್ ಆಫ್ ದಿ ಅಸೆಂಬ್ಲಿ ಯಾರು ಸಭ್ಯ ಅಥವಾ ಹೆಡ್ ಆಫ್ ದಿ ವಿಧಾತ ಯಾವುದು ಶಮನ ಅಂತ ಕರಿತಾ ಇದ್ರು, ಹೆಡ್ ಆಫ್ ದಿ ವಿಲೇಜ್ ಗ್ರಾಮೀಣಿ ಅಂತ ಕರಿತಾ ಇದ್ರು. ಓಕೆನಾ? ಪೋಸ್ಟ್ ವೇದಿಕ ಪೀರಿಯಡ್ ಅಲ್ಲಿ ಯಾವ ತರ ಇತ್ತು ಓಕೆನಾ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ಕೂಡ ನೋಡಿ. ಎಸ್, ಇದೆಲ್ಲ ನೀವು ಡಿಸ್ಕಸ್ ಮಾಡಬೇಕು. ಮತ್ತೆ ಏನಂತಂದ್ರೆ ರಿವಿಷನ್ ಮಾಡಬೇಕು. ಬಹಳ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ವಿಷಯ ಏನಂತ, ದಟ್ ಈಸ್ ಅ ರಿವಿಷನ್ ಓನ್ಲಿ. ಓಕೆನಾ? ರಿವಿಷನ್ ಮಾಡಿದ್ರೆ ಇದು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗುತ್ತೆ. ಯಾವಾಗ ತಲೆಯಲ್ಲಿ ಓದಿದ ಒಂದು ವಿಷಯಗಳು ಪ್ರಿಂಟ್ ಆಗ್ತವೆ, ಅವಾಗ ಎಲ್ಲವೂ ಕೂಡ ಈಸಿ ಆಗ್ತಾ ಹೋಗುತ್ತೆ, ಎಲ್ಲವೂ ಅರ್ಥ ಆಗ್ತವೆ. ಇನ್ನೊಂದು ಏನಂತಂದ್ರೆ, ಇದಕ್ಕೆ ಲಿಂಕ್ ಇರ್ತಕ್ಕಂಥ ಇನ್ನೊಂದು ವಿಷಯವೂ ಕೂಡ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇವಾಗ ಓದ್ತಾ ಇರೋದು ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ವಾ? ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಇತಿಹಾಸವನ್ನ ನೋಡಿದ್ವಿ. ಇತಿಹಾಸ ಅಂತಂದ್ರೆ ಇದೇನು ಬರೀ ಗ್ರಾಮ ಪಂಚಾಯತಿಗೆ ಸಪರೇಟ್ ಆದಂತ ಇತಿಹಾಸ ಅಲ್ಲ ಇದು. ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ವೇದಗಳ ನಾಗರಿಕತೆ ಅಂತ ಒಂದು ಚಾಪ್ಟರ್ ಓದ್ತೀವಲ್ಲ, ಸೊ ಆ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಅಷ್ಟೇ ಇದು. ಸೊ ನೋಡಿ, ಎಲ್ಲಿಂದಲೇ ಲಿಂಕ್ ಇದೆ. ಇದು ಇತಿಹಾಸವೂ ಹೌದು, ಗ್ರಾಮ ಪಂಚಾಯತಿ ಇತಿಹಾಸವೂ ಹೌದು. ಈ ತರದ ಒಂದು ವ್ಯವಸ್ಥೆ ನಮ್ಮ ಒಂದು ಇತಿಹಾಸದಲ್ಲಿ ಇದೆ, ನಮ್ಮ ಪಠ್ಯದಲ್ಲೂ ಕೂಡ ಇದೆ. ಸೊ ಹಾಗಾಗಿ ಅದನ್ನ ಬಹಳ ಸ್ಪಷ್ಟವಾಗಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ರಿವಿಷನ್ ಮಾಡುವ ಅವಶ್ಯಕತೆ ಬಹಳ ಇರುತ್ತೆ ಅಂತ ಹೇಳಬಲ್ಲೆ. ಎಸ್, ನೋಡಿ, ಮೌರ್ಯರ ಕಾಲದಲ್ಲಿ ಏನಿತ್ತು ಓಕೆನಾ, ಅದೇ ರೀತಿ ಮೆಗಸ್ತಾನಿಸ್ ಆಗಿರ್ಬೋದು, ಚಂದ್ರಗುಪ್ತನ ಮೌರ್ಯನ ಆಸ್ಥಾನದಲ್ಲಿ ಇದ್ದಂತ ಒಂದು ಆ ಕವಿ ಅಂತಾನೆ ಹೇಳ್ಬೋದು. ಓಕೆನಾ? ಸೆಲ್ಯೂಕಸ್ ನಿಕಟನ ಕಮಾಂಡರ್ ಇವರು, ಗ್ರೀಕ್ನವರು ಇಂಡಿಕಾ ಪುಸ್ತಕ ಬರೀತಾರೆ, ಅದನ್ನು ಕೂಡ ನೋಡುವಂತ ಪ್ರಯತ್ನ ನಾವು ಮಾಡಿದ್ವಿ. ಓಕೆ, ಇಂಡಿಕಾದಲ್ಲಿ ಏನಿದೆ ಟೋಟಲ್ ಆಗಿ ಒಂದು ರಾಜತಾಂತ್ರಿಕ ವ್ಯವಸ್ಥೆ, ಡಿಪ್ಲೊಮಸಿ ಬಗ್ಗೆ ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಯಾರು ಮೆಗಸ್ತನಿಸ್ ಅವರು ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆನಾ? ನೋಡಿ, ಇದು ರಾಜನ ಅವನ ಭದ್ರತೆ, ಜೀವನ ಶೈಲಿ ಬಗ್ಗೆ ಖಾತೆಗಳನ್ನು ಸಹ ಒಳಗೊಂಡಿದೆ. ಓಕೆನಾ? ಇದೆಲ್ಲ ನೋಡ್ತಾ ಹೋಗಿ. ಆಮೇಲೆ ನೋಡಿ, ಮೌರ್ಯನ್ ವಿಲೇಜ್ ಲೆವೆಲ್ ಆಫೀಸರ್ಸ್ ಅಂತ ಹೇಳ್ತೀವಿ. ಓಕೆನಾ? ಗ್ರಾಮಿಕ, ಗ್ರಾಮರಿದ್ದಾಸ್, ಇವೆಲ್ಲವೂ ಕೂಡ ನೋಡ್ಬೇಕಾಗತ್ತೆ ನೀವು. ಮತ್ತೆ ಡೆಲ್ಲಿ ಮತ್ತೆ ಮೊಘಲರ ಕಾಲದಲ್ಲಿ ಯಾವ ರೀತಿ ಇತ್ತು,
ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ, ಇಲ್ಲಿ ಕೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದ್ರೆ ಗ್ರಾಮ ಪಂಚಾಯತಿಗೆ ಅಥವಾ ಸ್ಥಳೀಯ ಸರ್ಕಾರಗಳಿಗೆ ಇವರು ಅಷ್ಟೇನು ಹೇಳಿಕೊಳ್ಳುವಷ್ಟು ಒತ್ತು ಕೊಟ್ಟಿಲ್ಲ. ಹಾಗಾಗಿ ಇವರ ಒಂದು ಮಹತ್ವ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಕಡಿಮೆ ಇದೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಗಿ ಕೇಳೋದು ತೀರಾ ಕಡಿಮೆ, ತೀರಾ ಕಡಿಮೆ. ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಏನೆಲ್ಲ ಇದ್ವು ಅಂತ ನೋಡಿ. ಓಕೆನಾ? ನೋಡಿ, ಗಂಗರ ಕಾಲದಲ್ಲಿ ಕೂಡ ಯಾವ ತರ ಇತ್ತು ಅಂತ ನೋಡಿದ್ವಿ. ಓಕೆನಾ? ಗಂಗರ ಕಾಲದಲ್ಲಿ ಗಾವುಂಡ ಅಂತ ಕರಿತಾ ಇದ್ರು. ಗಾವುಂಡ ಅಂದ್ರೆ ಯಾರು? ಗಾವುಂಡರ್ಸ್ ಅಂದ್ರೆ ಅವರು. ಅದನ್ನು ಕೂಡ ನೋಡಿ. ತಳವಾರರು, ಶಾನುಭೋಗರು. ಇದೆಲ್ಲ ಊರಿನಲ್ಲಿ ಸಹಜವಾಗಿ ಗ್ರಾಮ ಪಂಚಾಯತಿಯಲ್ಲಿ ಇವಾಗೂ ಕೂಡ ಇರ್ತಕ್ಕಂಥ ಒಂದು ವಿಚಾರಗಳು. ಗ್ರಾಮ, ಅಗ್ರಹಾರ, ನಾಡು, ಇವೆಲ್ಲ ನೋಡಿದ್ವಿ. ಗ್ರಾಮ ಅಂದ್ರೆ ಏನು, ಅಗ್ರಹಾರ ಅಂದ್ರೆ ಏನು, ಅಂದ್ರೆ ಇವತ್ತೇ ಕಂಪೇರ್ ಮಾಡಿದಾಗ ತಾಲೂಕು ಅಂದ್ರೆ ಯಾವುದು, ಡಿಸ್ಟ್ರಿಕ್ಟ್ ಅಂದ್ರೆ ಯಾವುದು ಅಲ್ವಾ, ಅದೆಲ್ಲ ನೋಡಿದ್ವಿ. ಎಸ್, ನೋಡಿ, ಚೋಳರ ಕಾಲದಲ್ಲಿ ಸ್ಥಳೀಯ ಸರ್ಕಾರ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಬಹಳಷ್ಟು ಪ್ರಮುಖ. ಚೋಳರ ಕಾಲಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ವಿಚಾರಗಳು, ವಿಷಯಗಳು ಬಹಳಷ್ಟು ಇದಾವೆ. ಚೋಳರ ಕಾಲಕ್ಕೆ ಸಂಬಂಧಪಟ್ಟಂಗೆ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ಸ್ ಗಳಲ್ಲಿ ಸಾಕಷ್ಟು ಸಲ ಕ್ವಶನ್ಸ್ ಕೇಳ್ತಾರೆ. ಮೇನ್ ಆಗಿರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ ಉರ್ ಅಥವಾ ಸಭೆ, ಉರ್ ಅಥವಾ ಸಭೆ ಇದು ಆಗಿರ್ಬೋದು. ಓಕೆನಾ? ಉರ್ ಅಥವಾ ಸಭಾ. ಓಕೆನಾ? ಇದನ್ನು ಕೂಡ ನೋಡಿದ್ವಿ. ಏನಿದೆಲ್ಲ ಈಚ್ ಟೌನ್ ಅಂಡ್ ವಿಲೇಜ್ ಆಡ್ ಇಟ್ಸ್ ಅಸೆಂಬ್ಲಿ, ದೇವರ್ ಟು, ಇವೆಲ್ಲ ಅಸೆಂಬ್ಲಿ. ನಾವೇನು ಒಂದು ಋಗ್ವೇದಿಕ ಪೀರಿಯಡ್ ಅಲ್ಲಿ ಯಾವ ತರ ಸಭಾ ಸಮಿತಿ ಅಂತ ಇತ್ತು, ಓಕೆನಾ, ಸಭಾ ಸಮಿತಿ ಅಂತ ಇತ್ತು, ಅದೇ ತರ ಈ ಸಭಾ ಸಮಿತಿ ಅಂತ ಇತ್ತಲ್ಲ, ಆ ಸಭಾ ಸಮಿತಿ ಅಂತ ಇದ್ದ ಒಂದು ಸಂದರ್ಭದಲ್ಲಿ ಇದು ಕೂಡ ಅಷ್ಟೇ ಚೋಳರ ಕಾಲದಲ್ಲಿ ಉರ್ ಅಥವಾ ಸಭಾ ಕೂಡ ಅಂತ ಇತ್ತು. ಉರ್ ಅಥವಾ ಸಭಾ ಅಂತ ಇತ್ತು. ಅದನ್ನು ಕೂಡ ನೋಡುವಂತ ಪ್ರಯತ್ನ ನಾವು ಮಾಡಿದ್ವಿ. ಅದೇ ರೀತಿ ಉತ್ತಿರಮೇರು ಶಾಸನ ಬಗ್ಗೆ ನಾವು ನೋಡಿದ್ವಿ. 1ನೇ ಪರಂತಕ ಚೋಳ ಉತ್ತಿರಮೇರು ಶಾಸನದ ಬಗ್ಗೆ, ಓಕೆನಾ, ಬಹಳ ಡೀಟೇಲ್ ಆಗಿ ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಬರೆಸ್ತಾರೆ. ಓಕೆನಾ? ಆ ಗ್ರಾಮ ಪಂಚಾಯತಿ, ಸ್ಥಳೀಯ ಸರ್ಕಾರಗಳು ಯಾವ ತರ ಇರಬೇಕು, ಹೆಂಗಿರ್ಬೇಕು, ಏನು ಎತ್ತ ಅಂತೇಳಿ ಕಂಪ್ಲೀಟ್ ಆಗಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರು? 1ನೇ ಪರಂತಕ ಚೋಳ. 1ನೇ ಪರಂತಕ ಚೋಳ ಯಾರು? 1ನೇ ಆದಿತ್ಯ ಚೋಳನ ಮಗ. ಓಕೆನಾ? ಸೊ ಈ ಇತಿಹಾಸವು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಒಂದು ಏನಂತಂದ್ರೆ ಚೋಳರು ಅಂತಂದ್ರೆ ಇವರೇನು ಏನು ಸಂಗಮ ಯುಗದಲ್ಲಿ ಬರ್ತಕ್ಕಂಥ ಚೋಳರಲ್ಲ ರೀ. ಸಂಗಮ ಯುಗದಲ್ಲಿ ಬರುತ್ತಾರ ಚೋಳರು, ಅವರು ಅಲ್ಲ. ಚೋಳ, ಚೇರ, ಪಾಂಡ್ಯ ಮೂವರು ಬರ್ತಾರಲ್ಲಿ, ಅವರಲ್ಲ. ಇವ್ರು ಏನಪ್ಪಾ ಅಂತಂದ್ರೆ ನವ ಚೋಳರು, ಅಂದ್ರೆ ಮಧ್ಯಕಾಲದ ಇತಿಹಾಸದಲ್ಲಿ ಬರ್ತಕ್ಕಂಥ ಚೋಳರು. ಸೊ ಓಕೆನಾ? ಇದೆಲ್ಲ ನೋಡಿ, ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಬ್ರಿಟಿಷರ ಕಾಲದಲ್ಲಿ ಏನಿತ್ತಪ್ಪ, ಪಟವಾರಿ ಇವೆಲ್ಲ ನೋಡ್ತಾ ಇದ್ವಿ. ಕೋಪರೇಷನ್ ಏನು, ಮುನ್ಸಿಪಲ್ ಕೋಪರೇಷನ್ ಆಕ್ಟ್ 1687 ಅಲ್ವಾ. ಇವಾಗ ನಾವು ಕಮಿಟಿ ಬಗ್ಗೆ ಬರೋದಾದ್ರೆ ಲಾರ್ಡ್ ರಿಪ್ಪನ್ ಬಗ್ಗೆ ನೋಡಿದ್ವಿ. ಇವಾಗ ಏನಿಲ್ಲ, ಸ್ವಲ್ಪ ನಾವು ಕಮಿಟಿಗಳ ಬಗ್ಗೆ ಮುಂದುವರ್ಸ್ಕೊಳ್ತಾ ಹೋಗೋಣ, ಬಿಕಾಸ್ ಟೈಮ್ ಬಹಳಷ್ಟು ಇಲ್ಲ. ಓಕೆನಾ? ರಿವಿಷನ್ ಮಾಡಿ ದೊಡ್ಡ. ನಾನು ಆದಷ್ಟು ರಿವಿಷನ್ ಮತ್ತೆ ಕ್ಲಾಸ್ ಅಲ್ಲಿ ಒಂದು 5-10 ನಿಮಿಷ ರಿವಿಷನ್ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಸೊ ಅದರ ಜೊತೆಗೆ ನೀವು ಕೂಡ ರಿವಿಷನ್ ಮಾಡುವಂತ ಕೆಲಸ ಮಾಡಿ ದಯವಿಟ್ಟು. ಓಕೆನಾ? ಎಸ್ ಸರ್. ರಾಯಲ್ ಕಮಿಷನ್ ಆಗಿರ್ಬೋದು ನೋಡಿ, ದಿಸ್ ಇಸ್ ಎ ಕಮಿಟಿ. ರಾಯಲ್ ಕಮಿಷನ್ ಒಂದು ಟೀಮ್ ಇದು. ಓಕೆನಾ? ಅದೇ ರೀತಿ ರಿಪ್ಪನ್ ಡಿಕ್ಲರೇಷನ್ ಬರುತ್ತೆ, ಅಂದ್ರೆ ರಿಪ್ಪನ್ ಒಂದು ಗೊತ್ತುವಳಿ, ಇದನ್ನು ಕೂಡ ನೋಡಿದ್ವಿ ನಾವು. ಮತ್ತೆ ಹೆನ್ರಿ ವಿಲಿಯಂ ಪ್ರೈಮ್ ರೋಸ್ ಯಾರು? ರಾಯಲ್ ಕಮಿಷನ್ ಒಂದು ಚೇರ್ಮನ್ ಅಂತ ಹೇಳ್ಬೋದು. ನೋಡಿ, ಗಾಂಧೀಜಿಗೆ ಇದ್ದಂತ ಗ್ರಾಮ ಪಂಚಾಯತ್ ಬಗ್ಗೆ ಅವರ ಒಂದು ಚಿಂತನೆಗಳು, ಆಲೋಚನೆಗಳ ಬಗ್ಗೆ ಕೂಡ ನಾವು ನೋಡಿದ್ವಲ್ವಾ. ಸೊ ಹಾಗಾಗಿ ಗಾಂಧೀಜಿ ನಮ್ಮ ಆಧುನಿಕ ಭಾರತದಲ್ಲಿ ಪಂಚಾಯತ್ ರಾಜ್ ಅಂತ ಒಂದು ಪದ ಹೇಳಿದಾಗ, ಅಥವಾ ಗ್ರಾಮ ಪಂಚಾಯತ್ಗಳು ಅಂತ ಬಂದಾಗ, ಮೊಟ್ಟ ಮೊದಲ ಸಾಲಿನಲ್ಲಿ ಗಾಂಧೀಜಿ ಬರ್ತಾರೆ. ಇತಿಹಾಸದಲ್ಲಿ ನೋಡುವಾಗ ಅದು ಬೇರೆ ತರ ಆಗುತ್ತೆ. ಚೋಳರು ಇಂಪಾರ್ಟೆನ್ಸ್ ಕೊಡ್ತಾರೆ, ಅಥವಾ ಮೌರ್ಯರ ಕಾಲದಲ್ಲಿ ಒಂದು ತಕ್ಕ ಮಟ್ಟಿಗೆ ಇಂಪಾರ್ಟೆನ್ಸ್ ಇರುತ್ತೆ. ಅದೇ ರೀತಿ ನಾವು ವೇದಗಳ ನಾಗರಿಕತೆಯಲ್ಲಿ ನೋಡಿದ್ವಿ. ಆದ್ರೆ ಎಸ್ಪೆಷಲಿ ಇನ್ ದ ಮಾಡರ್ನ್ ಏಜ್, ಅಂದ್ರೆ ಆಧುನಿಕ ಭಾರತದಲ್ಲಿ ಪ್ರೆಸೆಂಟ್ ಆಲ್ಸೋ ಇವರ ಒಂದು ಪ್ರಿನ್ಸಿಪಲ್ಗಳನ್ನ ನಾವು ಅಪ್ಲೈ ಮಾಡಿಕೊಂಡು, ಓಕೆನಾ, ಇವರ ಒಂದು ಪ್ರಿನ್ಸಿಪಲ್ಗಳನ್ನ ಅಪ್ಲೈ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಸ್ಥಳೀಯ ಸರ್ಕಾರವನ್ನ ಇವರ ನೇತೃತ್ವದಲ್ಲಿ, ಅಂದ್ರೆ ಇವರು ಹಾಕಿಕೊಟ್ಟಂತ ಇವರ ಆಲೋಚನೆಗಳು, ಇವರ ತತ್ವಗಳ ಆಧಾರದ ಮೇಲೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಇವತ್ತು ನಿರ್ಧಾರ ಆಗಿದೆ. ನಮ್ಮ ಸಂವಿಧಾನದಲ್ಲೂ ಕೂಡ DPS 40ನೇ ಆರ್ಟಿಕಲ್ ಬಗ್ಗೆ ನೋಡಿದ್ವಿ. ಪಂಚಾಯತ್ಗಳ ಸಂಘಟನೆ ಬಗ್ಗೆ ಹೇಳುತ್ತೆ. ಓಕೆನಾ? ಆರ್ಟಿಕಲ್ 40 ಏನ್ ಹೇಳುತ್ತೆ? ನೀವು ಗ್ರಾಮ ಪಂಚಾಯತಿಗಳ ಸಂಘಟನೆ ಮಾಡಬೇಕು. ಅದು ಎಲ್ಲಿ ಬರುತ್ತೆ? 4ನೇ ಭಾಗ, ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳು, DPSP ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗ್ತಂದ್ರೆ, ನೀವು ತಿಳ್ಕೊಬೇಕಾದ ಒಂದು ವಿಚಾರ, 40ನೇ ಆರ್ಟಿಕಲ್ ಏನ್ ಹೇಳುತ್ತೆ, ಆ 40ನೇ ಆರ್ಟಿಕಲ್ಗೆ ಸಂಬಂಧಪಟ್ಟಂಗೆ ಯಾವ ಭಾಗ ಹೇಳುತ್ತೆ ಸಂವಿಧಾನದ್ದು, ಅದನ್ನು ಕೂಡ ನೋಡಿ. ಓಕೆನಾ? ನೋಡಿ, ಅದೇ ರೀತಿ ಅನ್ ಟು ದಿಸ್ ಲಾಸ್ಟ್ ಇದನ್ನು ಕೂಡ ನೋಡಿದ್ವಿ. ಆಮೇಲೆ
ಸರ್ವೋದಯ ಏನಿದು ಅದನ್ನು ಕೂಡ ನೋಡುವಂತ ಪ್ರಯತ್ನ ನೋಡಿ. ಆರ್ಟಿಕಲ್ 40 DPS ಡೈರೆಕ್ಟ್ ಸ್ಟೇಟ್ ಪ್ರಿನ್ಸಿಪಲ್ ಪಾಲಿಸಿ. ಎಸ್ ನೋಡಿ, ನವಜೀವನ. ಕಮಿಟಿಗೆ ಬಗ್ಗೆ ಬಂದ್ರೆ ನಮ್ಮ ಬಲವಂತರಾಯ್ ಮೆಹತಾ ಅವರನ್ನ ಆರ್ಕಿಟೆಕ್ಟ್ ಆಫ್ ದಿ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಇವರನ್ನ ಪಂಚಾಯತ್ ರಾಜ್ನ ವಾಸ್ತುಶಿಲ್ಪಿಗಳು ಅಂತ ಕರಿತೀವಿ. ಓಕೆನಾ? ಎಸ್. ಇವರೇನ್ ಮೇನ್ ರೀಸನ್ ಇವ್ರಿಗೆ ಈ ಸಮಿತಿಯ ಒಂದು ರೆಕಮೆಂಡೇಶನ್ ಅಂತ ಬಂದಾಗ ಏನ್ ರೆಕಮೆಂಡೇಶನ್ ಮಾಡ್ತಾರಪ್ಪ ಇವರು ಅಂತ ನೋಡೋದಾದ್ರೆ, ಓಕೆನಾ, ಇವ್ರ ಹಿನ್ನೆಲೆ ಕೂಡ ನಾನು ಹೇಳಿದೆ. ಬಲವಂತರಾಯ್ ಮೆಹತಾ ಸಮಿತಿ ಯಾಕೆ ರಚನೆ ಮಾಡಿದ್ರು, ಯಾರು ಪ್ರಧಾನಿಯಾಗಿದ್ದಾಗ ಮಾಡಿದ್ರು ಅನ್ನೋದು ಕೂಡ ನೋಡಿದ್ವಿ. ಮೇನ್ ಆಗಿ ಬಲವಂತರಾಯ್ ಮೆಹತಾ ಸಮಿತಿ ರೆಕಮೆಂಡೇಶನ್ ಅಂತ ಬಂದಾಗ ಇವರ ಒಂದು ವಿಚಾರ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇವರು ಒತ್ತು ಕೊಡ್ತಾರೆ. ಓಕೆನಾ? ಯಾವ ಹಂತಕ್ಕೆ? 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ಇವರು ಒತ್ತು ಕೊಡ್ತಾರೆ. ಓಕೆನಾ? ನೋಡಿ, ವಿಲೇಜ್ ಗ್ರಾಮ ಪಂಚಾಯತ್ ಆಗಿರ್ಬೋದು, ಬ್ಲಾಕ್ ಲೆವೆಲ್ ಆಗಿರ್ಬೋದು, ಅದೇ ರೀತಿ ಪಂಚಾಯತ್ ಸಮಿತಿ 3 ರೀತಿ. ಓಕೆನಾ? ಅಂದ್ರೆ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ 3 ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಇವರು ರೆಕಮೆಂಡ್ ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. ಓಕೆನಾ? ಎಸ್. ಇಲ್ಲೇನ್ ಹೇಳ್ತಾರೆ ಇವರು? ಜನರಿಂದ ಆಯ್ಕೆ ಆಗ್ತಕ್ಕಂಥ ಒಂದು ಪಂಚಾಯತಿ, ಅದು ಗ್ರಾಮ ಪಂಚಾಯತಿಯಲ್ಲಿ ಜನರು ಆಯ್ಕೆ ಮಾಡದಂತ ನಾಯಕರು ಇರಬೇಕು, ಸದಸ್ಯರು ಇರ್ಬೇಕಂತೇಳಿ ಬಲವಂತರಾಯ್ ಮೆಹತಾ ಅವರು ಹೇಳ್ತಾರೆ. ಆದ್ರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಏನಾಗುತ್ತೆ, ಇವರು ನೇರ ನೇಮಕಾತಿ, ಅಂದ್ರೆ ಡೈರೆಕ್ಟ್ ಆಗಿ, ಅಂದ್ರೆ ಇಂಡೈರೆಕ್ಟ್, ಓಕೆನಾ, ಪರೋಕ್ಷವಾಗಿ ಯಾವುದೋ ಒಂದು ಇನ್ಫ್ಲುಯೆನ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಬೇರೆ ಇಲ್ಲಿನ ಕೆಲವು ಒಂದು ಸದಸ್ಯರಾಗಿರ್ಬೋದು. ಗ್ರಾಮ ಪಂಚಾಯತಿ ಕೆಲವು ಸದಸ್ಯರು ತೆಗೆದುಕೊಂಡ ನಿರ್ಧಾರದ ಆಧಾರದ ಮೇಲೆ ಕೂಡ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ಒಂದು ಮೆಂಬರ್ಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತೇಳಿ ಯಾರು ಹೇಳ್ತಾರೆ? ದಟ್ ಇಸ್ ಬಲವಂತರಾಯ್ ಮೆಹತಾ ಅವರು ಶಿಫಾರಸನ್ನ ಮಾಡ್ತಾರೆ. ಅದೇ ರೀತಿ ಹೇಳೋದಾದ್ರೆ, ಎಸ್, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾಧಿಕಾರಿ ಆಗಿರ್ಬೇಕಂತಾರೆ. ಇವಾಗ್ಲೂ ಕೂಡ ಅದೇ ವಾಡಿಕೆ ಇದೆ. ಓಕೆನಾ? ಅಂದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಸಿಇಒ ಇರ್ತಾರೆ. ಅವರ ನಂತರ ಸಂಪೂರ್ಣ ಇಡೀ ಒಂದು ಜಿಲ್ಲೆಯ ಆಡಳಿತ ವ್ಯವಸ್ಥೆ ಯಾರ ಕೈಯಲ್ಲಿ ಇರುತ್ತೆ? ಅದು ಡಿಸಿ ಕೈಯಲ್ಲಿ ಇರುತ್ತೆ, ಅಂದ್ರೆ ಜಿಲ್ಲಾ ಅಧಿಕಾರಿ ಕೈಯಲ್ಲಿ ಇರುತ್ತೆ. ಓಕೆನಾ? ಎಸ್. ಆಮೇಲೆ ಸಿಗ್ನಿಫಿಕೆನ್ಸ್ ನೋಡಿದ್ವಿ, ಇದರ ಲಕ್ಷಣಗಳು ಏನು ಅಂತ ಕೂಡ ನೋಡಿದ್ವಿ. ಅದೇ ರೀತಿ ಇದರಿಂದ ಆದಂತ ಒಂದು ಇಂಪ್ಯಾಕ್ಟ್ಗಳು ಏನು ಅಂತ ಕೂಡ ನೋಡಿದ್ವಿ. ಬಲವಂತರಾಯ್ ಮೆಹತಾ ಕಮಿಟಿಯ ಇಂಪ್ಯಾಕ್ಟ್ಗಳು ಏನು? ರಾಜಸ್ಥಾನ ಏನ್ ಮಾಡುತ್ತೆ? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿ ಮಾಡುತ್ತೆ. ದಟ್ ಈಸ್ ಇನ್ ದ 1959 ಅಕ್ಟೋಬರ್ 2 ಗಾಂಧಿ ಜಯಂತಿಯ ಸವಿ ನೆನಪಿಗಾಗಿ ಮಾಡಿದಂತ ಒಂದು ಪಂಚಾಯತ್ ರಾಜ್, ಗ್ರಾಮ ಪಂಚಾಯತಿ, ಮೊಟ್ಟ ಮೊದಲ ಗ್ರಾಮ ಪಂಚಾಯತಿ ಇಡೀ ದೇಶದಲ್ಲೇ. ದಟ್ ಈಸ್ ಇನ್ ದ ರಾಜಸ್ಥಾನದ ನಾಗೋರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇವರೇನ್ ಮಾಡ್ತಾರೆ? ಗ್ರಾಮ ಪಂಚಾಯತಿಯನ್ನ ಜಾರಿ ಮಾಡ್ತಾರೆ. ಓಕೆ? ಎಸ್. ಡೇಟ್ ಎಲ್ಲ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಡಿಸ್ಕಸ್ ಮಾಡಿರೋದೆ. ಓಕೆನಾ? ಅದೇ ರೀತಿ ನಾವು ಕೆ ಸಂತಾನಂ ಕಮಿಟಿಯನ್ನು ಕೂಡ ನೋಡಿದ್ವಿ. ಕೆ ಸಂತಾನಂ ಕಮಿಟಿ ಏನಕ್ಕೆ ಫೇಮಸ್ ಅಂತಂದ್ರೆ, ಪಂಚಾಯತ್ ರಾಜ್ ಸಂಸ್ಥೆಯ ಆರ್ಥಿಕ ವಿಷಯಗಳನ್ನು ಅಧ್ಯಯನ ಮಾಡಲು ನೇಮಕಗೊಂಡಿರುವ ಒಂದು ಸಮಿತಿ. ಓಕೆನಾ? ಇದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ ಡೀಟೇಲ್ ಆಗಿ. ಸಂತಾನಂ ಕಮಿಟಿ ಏನ್ ರೆಕಮೆಂಡೇಶನ್ ಮಾಡುತ್ತೆ ಅದನ್ನು ಕೂಡ ನೋಡಿದ್ವಿ. ಪಂಚಾಯತ್ ರಾಜ್ ಹಣಕಾಸು ನಿಗಮ ಸ್ಥಾಪಿಸಬೇಕಂತ ಹೇಳುತ್ತೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಅನುದಾನಗಳನ್ನು ವಿವಿಧ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ಗಳಿಗೆ ಏಕೀಕೃತ ರೂಪದಲ್ಲಿ ಕಳುಹಿಸಬೇಕು ಅಂತ ಕೂಡ ಇರುತ್ತೆ. ಅದೇ ರೀತಿ ಭೂ ಕಂದಾಯ ಮತ್ತು ಮನೆ ತೆರಿಗೆಗಳನ್ನ ಅಲ್ಲಿನ ಗ್ರಾಮ ಪಂಚಾಯತಿಗೆ ಬಿಟ್ಟುಬಿಡಿರಿ ನೀವು, ಅಲ್ಲೇನ ಬಿಟ್ಬಿಡಿ. ಯಾಕಂತಂದ್ರೆ ಅವರಿಗೆ ಪ್ರತಿ ಸಾರಿ ಬಂದು ಡೆಲ್ಲಿ ಬೆಂಗಳೂರಿಗೆ ಬಂದು ನಿಮ್ಮ ಹತ್ರ ದುಡ್ಡು ಕೇಳಕ್ ಸಾಧ್ಯ ಇಲ್ಲ. ಅವ್ರಿಗೆ ಸಣ್ಣ ಪುಟ್ಟ ಒಂದು ಗ್ರಾಮ ಪಂಚಾಯತ್ ಮೂಲ ಸೌಕರ್ಯಗಳನ್ನ ಈಡೇರಿಸ್ಲಿಕ್ಕಾದ್ರೂ ತಮ್ಮ ಬಳಿ ಇಂತಿಷ್ಟಂತ ಹಣ ಇರ್ಬೇಕು ಅವ್ರ ಹತ್ರ. ಹಣ ಇದ್ದಾಗ ಮಾತ್ರ ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಮೂಲಭೂತ ಒಂದು ಸಮಸ್ಯೆಗಳನ್ನಾಗಿರ್ಬೋದು, ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಾಗಿರ್ಬೋದು, ಅವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಯಾರು ಮಾಡ್ತಾರೆ? ದಟ್ ಈಸ್ ಗ್ರಾಮ ಪಂಚಾಯತ್ ಅವ್ರು ಮಾಡ್ತಾರೆ. ಹಂಗಾಗಿ ನೀವೇನ್ ಮಾಡಿ, ಗ್ರಾಮ ಪಂಚಾಯತ್ಗೆ ಅವ್ರ ಊರಲ್ಲಿರ್ತಕ್ಕಂಥ ಒಂದು ಅನುದಾನ ಆಗಿರ್ಬೋದು, ಅಥವಾ ಭೂ ಕಂದಾಯದ ಒಂದು ಟ್ಯಾಕ್ಸ್ ಆಗಿರ್ಬೋದು, ಒಂದು ಹೌಸ್ ಟ್ಯಾಕ್ಸ್ ಆಗಿರ್ಬೋದು, ಲೇವಿ ಟ್ಯಾಕ್ಸ್ ಆಗಿರ್ಬೋದು, ಲೇವಿ ಸ್ಪೆಷಲ್ ಟ್ಯಾಕ್ಸ್, ಇವೆಲ್ಲವೂ ಕೂಡ ಅವ್ರಿಗೆ ಬಿಟ್ಬಿಡಿ. ಅವ್ರು ಚೆನ್ನಾಗಿ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ತವೆ ತಕ್ಕ ಮಟ್ಟಿಗೆ ಅನ್ನೋದು ಇವರ ಅಭಿಪ್ರಾಯ ಆಗಿರ್ಬೋದು. ಎಸ್. ರಾಜ್ಯ ಮಟ್ಟದ ಅನುದಾನವನ್ನು ಪಂಚಾಯತ್ ನೋಡಿ, ಇವಾಗ ಏನು ಭೂ ಕಂದಾಯ ತಗೊಂಡಿದ್ದಾರೆ, ಮನೆ ತೆರಿಗೆ ತಗೊಂಡಿದ್ದಾರೆ, ಅವ್ರಿಗೆ ಅಷ್ಟೇ ಸಾಕು ಅನ್ನೋದಲ್ಲ. ನೀವು ರಾಜ್ಯದವರು ಕೂಡ, ರಾಜ್ಯ ಸರ್ಕಾರವೂ ಕೂಡ ಅಥವಾ ಕೇಂದ್ರ ಸರ್ಕಾರವೂ ಕೂಡ ಇವರಿಗೆ ದುಡ್ಡು ಕೊಡ್ಬೇಕು, ನೀವು ಅನುದಾನ ಕೊಡ್ಬೇಕು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡುತ್ತೆ, ಆ ರಾಜ್ಯ ಏನ್ ಮಾಡ್ಬೇಕು, ಇಲ್ಲಿ ಇವರಿಗೆ ಕೊಡ್ಬೇಕು, ಹಂಚಿಕೆ ಮಾಡ್ಬೇಕು.
ಅಲ್ಲಿ ಕೂಡ ಪಾಲು ಇವರಿಗೆ ಆಗ್ಬೇಕು ಅನ್ನೋದು ಸಂತಾನಂ ಅವರ ಒಂದು ವಿಶೇಷ ಒಂದು ಕಾಳಜಿ ಅಂತಾನೆ ಹೇಳ್ಬೋದು. ಹೌದು, ಗ್ರಾಮ ಪಂಚಾಯತ್ ಬಗ್ಗೆ ಕಾಳಜಿ ಬಹಳಷ್ಟು ಜನರಿಗಿದೆ. ಅದರಲ್ಲಿ ಎಸ್ಪೆಷಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಂತಾನಂ ಆಗಿರ್ಬೋದು ಅಥವಾ ಬಲವಂತರಾಯ್ ಮೆಹ್ತಾ ಆಗಿರ್ಬೋದು, ಇವರಿಬ್ಬರು ಕೂಡ ಇವರಿಬ್ಬರಿಗೆ ಇಷ್ಟು ಕಾಳಜಿ ಬರ್ಲಿಕ್ಕೆ ಕಾರಣ ಏನ್ ಸರ್? ನಂಗೆ ಮನ್ಸಲ್ಲಿ ಬಂದ್ಬಿಡುತ್ತಾ, ಅದು ಅಸಾಧ್ಯ. ಹೆಂಗೆ ಅಂತಂದ್ರೆ ಇಲ್ಲಿ ನೋಡಿ, ಇವರು ಮೂಲತಃ ಗಾಂಧಿವಾದಿಗಳು. ದೇ ಆರ್ ಫಾಲೋವರ್ಸ್ ಆಫ್ ದಿ ಗಾಂಧಿ. ಗಾಂಧಿ. ಓಕೆನಾ? ಗಾಂಧಿಯ ಅನುಯಾಯಿಗಳು. ಒಬ್ಬ ವ್ಯಕ್ತಿಯ ಅನುಯಾಯಿ ಆಗ್ಬೇಕು ಅಂತಂದ್ರೆ ಮೊದಲಿಗೆ ಅವರು ಅವರ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರ ವ್ಯಕ್ತಿತ್ವವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರ ಮನಸ್ಥಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿಯ ಅನುಯಾಯಿ ಆಗಿದ್ದಾನೆ ಅಂತಂದ್ರೆ ಆಲ್ಮೋಸ್ಟ್ ಅವನ ಒಂದು ಮೈಂಡ್ ಸೆಟ್ ಅಥವಾ ಮೆಂಟಾಲಿಟಿ, ಅವರ ಯಾರನ್ನ ಅನುಯಾಯಿಸಿದ್ದಾರೆ ಅಥವಾ ಅವರನ್ನು ಫಾಲೋ ಮಾಡಿದ್ದಾರೆ, ಅವರ ತತ್ವಗಳ ಆಧಾರದ ಮೇಲೆನೆ ಅವ್ರ ಮೈಂಡ್ ಸೆಟ್ ಕೂಡ ಇರುತ್ತೆ ಅನ್ನೋದು ಇಲ್ಲಿ ಗಮನ ಹರಿಸ್ಬೇಕಾಗತ್ತೆ. ನೋಡಿ, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಬಲವಂತರ ಆಗಿರ್ಬೋದು ಅಥವಾ ಸಂತಾನಂ ಆಗಿರ್ಬೋದು, ಯಾವ ರೀತಿ ಕಾಳಜಿ ವಹಿಸ್ತಾರೆ? ಯಾಕೆ ಇದೆಲ್ಲ ಸಾಧ್ಯವಾಯ್ತು ಅವ್ರಿಗೆ ಅಂತಂದ್ರೆ, ಬಿಕಾಸ್ ದೇ ಆರ್ ಫಾಲೋವರ್ಸ್ ಆಫ್ ದಿ ಗಾಂಧೀಜಿ. ಗಾಂಧೀಜಿಗೆ ಅಂತ ರೀತಿಯ ಒಂದು ಆಲೋಚನೆಗಳು ಇದ್ದವು ಗ್ರಾಮ ಮಟ್ಟದಲ್ಲಿ. ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಸ್ಥಳೀಯ ಸರ್ಕಾರ ಅಭಿವೃದ್ಧಿ ಮಾಡುವಂತ ಒಂದು ವಿಶೇಷ ಕಾಳಜಿ ಮಹಾತ್ಮ ಗಾಂಧೀಜಿ ಅವರಿಗೆ ಇತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆನಾ? ಎಸ್, ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಅದೇ ರೀತಿ ಅಶೋಕ ಮೆಹ್ತಾ ಕಮಿಟಿ ಆಗಿರ್ಬೋದು. ಅಶೋಕ ಮೆಹ್ತಾ ಕಮಿಟಿ, ಎಸ್, ಈಗ ನಾವು ನೋಡ್ಬೇಕಾಗಿರೋಂಥ ವಿಚಾರ ಏನಪ್ಪಾ ಅಂತಾರ, ದಟ್ ಈಸ್ ಅಶೋಕ್ ಮೆಹ್ತಾ ಕಮಿಟಿ. ಓಕೆನಾ? ಎಸ್, ನೋಡಿ, ಯಾರು ಇವರು ಅಶೋಕ್ ಮೆಹ್ತಾ? ನಿನ್ನೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಿನ್ನೆ ಆಲ್ಮೋಸ್ಟ್ ಸಂತಾನಂ ಕಮಿಟಿವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಇಲ್ಲಿಂದ ಡಿಸ್ಕಸ್ ಮಾಡ್ಬೇಕಾಗಿದೆ. ಓಕೆನಾ? ಎಸ್, ಏನಿದು ಇಲ್ಲೇನಾಗುತ್ತೆ ಅಂತಂದ್ರೆ, ಇವರು ಯಾರು ಜನತಾ ಸರ್ಕಾರದವರು ಒಂದು, ಇವಾಗ ನೋಡಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಇವಾಗ ಹೆಚ್ಚಾಗಿ ಏನಾಗಿದೆ, ಇವಾಗ ಸರ್ಕಾರ ಅಧಿಕಾರವನ್ನು ಪಡೆದುಕೊಂಡಿದೆ. ಬಹಳ ಜನ ಟೀಕೆ ಮಾಡತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅವರೆಲ್ಲ ಫ್ರೀ ಬೀಸ್ ಕೊಟ್ರು. ಓಕೆನಾ? ಫ್ರೀ ಬೀಸ್ ಕೊಟ್ರು ಅಂದ್ರೆ ಎಲ್ಲವೂ ಉಚಿತ, ಗ್ಯಾರಂಟಿ ಸರ್ಕಾರ ಅಂತೇಳಿ ಎಲ್ಲವೂ ಉಚಿತ ಕೊಡ್ತಾ ಬಂದ್ರು. ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ಅದೇನೇ ಇರಲಿ, ರಾಜಕಾರಣ ಏನೇ ಇರಲಿ, ನಾನು ಜಸ್ಟ್ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಫ್ರೀ ಬೀಸ್ ಕೊಡ್ತಾರೆ, ಎಲ್ಲ ಉಚಿತ ಕೊಡ್ತಾರೆ. ಕೊಟ್ಟಾಗ ಒಂದು 5 ಗ್ಯಾರಂಟಿಗಳನ್ನ ಕೊಡ್ತಾರೆ. ಆ ಗ್ಯಾರಂಟಿಗಳನ್ನ ಈಡೇರಿಸುವಲ್ಲಿ ಕೂಡ ಇವಾಗ ಹಂತವಾಗಿ ಕೆಲಸ ನಡೀತಿದೆ. ಅದೇನೇ ಇರಲಿ, ವಿರೋಧ ಪಕ್ಷದವ್ರು ಏನ್ ಹೇಳ್ತಾರೆ, ನೀವು ಫ್ರೀ ಬೀಸ್ ಕೊಟ್ರೆ ಅದಕ್ಕೆ ಗೆದ್ರಿ ಅಂತ. ಓಕೆ, ಅದಿರ್ಲಿ, ಅದೇನೇ ಇರಲಿ. ಇಲ್ಲಿ ಕೂಡ ಅದನ್ನ ಯಾಕೆ ಹೇಳಿದ್ರೆ ಅಂದ್ರೆ, ಬಿಕಾಸ್ ಜನತಾ ಸರ್ಕಾರವು ಕೂಡ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವರಿಗೆ ಆಶ್ವಾಸನೆ ಕೊಡ್ತಾರೆ. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಆಶ್ವಾಸನೆ ಕೊಡ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ, ಅಧಿಕಾರ ಅಂತ ಬಂದಾಗ ಅದಕ್ಕೆ ಬಹಳ ಒಂದು ಭರವಸೆ ಕೊಡ್ತಾರೆ. ಒಂದು ಏನು ಭರವಸೆ ಕೊಡ್ತಾರೆ ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದರೆ ಓಕೆನಾ, ಆಡಳಿತವನ್ನ ವಿಕೇಂದ್ರೀಕರಣ ಮಾಡ್ತೀವಿ ಅನ್ನೋ ಭರವಸೆ. ಸಂಪೂರ್ಣ ವಿಕೇಂದ್ರೀಕರಣ ಮಾಡ್ತೀವಿ. ಸಂತಾನಂ ಕಮಿಟಿಲಿ ಆಗಿರ್ಬೋದು ಅಥವಾ ಬಲವಂತರಾಯ್ ಮೆಹ್ತಾ ಕಮಿಟಿಲಿ ಆಗಿರ್ಬೋದು. ಓಕೆನಾ? ಅಷ್ಟು ಹೇಳಿಕೊಳ್ಳುವಷ್ಟು ಒಂದು ಅಭಿವೃದ್ಧಿ ಆಗಿರ್ಲಿಲ್ಲ ಸ್ಥಳೀಯ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಒಂದು ಜನತಾ ಸರ್ಕಾರದವರು ಓಕೆನಾ, ಈ ಒಂದು ಪೀರಿಯಡ್ ಅಲ್ಲಿ ಯಾರು ಪ್ರಧಾನಿಯಾಗಿದ್ದರು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಎಸ್, ನಾನು ನಿಮ್ಗೆ ನೋಡ್ತೀನಿ, ಕಮೆಂಟ್ಸ್ ಎಲ್ಲ ನೋಡ್ತೀನಿ, ಯಾವ ತರ ಇಲ್ಲಿ ನಿಮಗೆ ಐಡಿಯಾ ಇದೆ ಅಂತ. ಓಕೆನಾ? ಇದು ಬಹಳ ಇಂಪಾರ್ಟೆಂಟ್, ಯಾರು ಪ್ರಧಾನಿಯಾಗಿದ್ರು ಅಂತ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಡಿಸೆಂಬರ್ 1977 ಇವಾಗ ಜನತಾ ಸರ್ಕಾರ, ಇದು ಕಾಂಗ್ರೆಸ್ಸೇತರ ಮೊದಲ ಒಂದು ಮೊದಲ ಪಕ್ಷ. ಕಾಂಗ್ರೆಸ್ಸೇತರ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದ್ದಂದ್ರೆ ಇದು ಮೊದಲ ಪಕ್ಷ. ಓಕೆನಾ? ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಜನತಾ ಸರ್ಕಾರವು ಬಹಳ ವಿಶ್ವಾಸ ಕೊಡುತ್ತೆ ಜನರಿಗೆ. ನೋಡಿ, ಅವರೆಲ್ಲ ಕಾಂಗ್ರೆಸ್ನವರು ಅಷ್ಟೇನು ಕೆಲಸ ಮಾಡ್ತಾ ಇಲ್ಲ, ಅಧಿಕಾರದ ಹೆಸರಲ್ಲಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ವಿಕೇಂದ್ರೀಕರಣ ಮಾಡ್ತೀವಂತಾರೆ, ವಿಕೇಂದ್ರೀಕರಣ ಅವ್ರು ಸರಿಯಾಗಿ ಮಾಡಿಲ್ಲ ಇನ್ನು ಅಂತ ಹೇಳಿ ಇವರು ಜನತಾ ಸರ್ಕಾರದವರು ಹೇಳ್ತಾರೆ. ನಮ್ಗೆ ಏನಾದ್ರು ಸರ್ಕಾರದಲ್ಲಿ ಅಧಿಕಾರ ಬಂದ್ರೆ ಈ ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಅಧಿಕಾರವನ್ನ ಸಂಪೂರ್ಣ ವಿಕೇಂದ್ರೀಕರಣ ಮಾಡ್ಬಿಡ್ತೀವಿ, ಸ್ಥಳೀಯ ಮಟ್ಟದಲ್ಲಿ ಬಹಳ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಜನರಿಗೆ ಆತ್ಮವಿಶ್ವಾಸ, ಒಂದು ಭರವಸೆ ಕೊಡ್ತಾರೆ. ಓಕೆನಾ? ಅವಾಗ ಅಷ್ಟೇ ಬೇಕಾಗಿತ್ತು ಜನರಿಗೆ ಕೂಡ. ಇವರು ಗೆದ್ಬಿಡ್ತಾರೆ, ಜನತಾ ಸರ್ಕಾರದವರು ಗೆದ್ಬಿಡ್ತಾರೆ. ಗೆದ್ದಾಗ ಆ ಸರ್ಕಾರ ಏನ್ ಮಾಡುತ್ತೆ, ಈ ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ, ಅಶೋಕ್ ಮೆಹ್ತಾ ಕಮಿಟಿಯನ್ನ ರಚನೆ ಮಾಡುತ್ತೆ.
ನೋಡಪ್ಪ, ನಾವು ಈ ತರ ಹಿಂದೆ ಆಶ್ವಾಸನೆ ಕೊಡಿದ್ವಿ ಜನರಿಗೆ. ನಿನ್ನ ಒಂದು ಅಶೋಕ್ ಮೆಹ್ತಾ ಅವ್ರನ್ನ ಕರೆಸಿ ನಿನ್ನ ನೇತೃತ್ವದಲ್ಲಿ ನಾವೊಂದು ಕಮಿಟಿ ರಚನೆ ಮಾಡ್ತೀವಿ. ಇವಾಗ ನೀನು ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡಿ ಯಾವ ರೀತಿ ಮಾಡಬೇಕು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಇವ್ರು ಒಂದು ನೋಟ್ಸ್ ನೀವು ವರದಿ ಕೊಡ್ರಿ ನಮ್ಗೆ, ನಾವು ಅದನ್ನ ಜಾರಿ ತರ್ತೀವಿ ಅಂತೇಳಿ ಸರ್ಕಾರದವರು ಇವರಿಗೆ ಹೇಳ್ತಾರೆ. ಇವರ ನೇತೃತ್ವದಲ್ಲಿ ಇವರನ್ನ ಚೇರ್ಮನ್ ಆಗಿ ಮಾಡ್ತಾರೆ, ಈ ಕಮಿಟಿಯ ಚೇರ್ಮನ್ ಆಗಿ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಬಹಳ ಸ್ಟಡಿ ಮಾಡಿದ್ರು, ಬಹಳ ಬುದ್ಧಿವಂತ ವ್ಯಕ್ತಿ. ಇವ್ರ ಬಗ್ಗೆ ಕೂಡ ನೋಡೋಣ ಯಾರು ಇವರು ಅಂತೇಳಿ. ಓಕೆನಾ? ಅವಾಗ ಅರ್ಥ ಆಗುತ್ತೆ ನೋಡಿ. ಇನ್ December 1977, the Janata government appointed a committee on a Panchayat Raj institution under the chairmanship of Ashok Mehta. ಅದಕ್ಕೆ ಅಶೋಕ್ ಮೆಹ್ತಾ ಅವ್ರನ್ನ ಈ ಜನತಾ ಸರ್ಕಾರ ರಚನೆ ಮಾಡುತ್ತೆ. ಹಿಂಗಾಗಿದೆ, ನಾವು ಮಾತು ಕೊಟ್ಟಿದ್ದೀವಿ ಜನರಿಗೆ, ನೀವು ಹೇಗಾದ್ರೂ ಮಾಡಿ ಈ ಸ್ಥಳೀಯ ಸರ್ಕಾರದಲ್ಲಿ ಏನು ವಿಕೇಂದ್ರೀಕರಣ ಅನ್ನೋದನ್ನ ಅಥವಾ ಅಧಿಕಾರ ಹಂಚಿಕೆಯನ್ನ, ನಾನು ಹೇಳಿದ್ದೀನಿ ಕೇಂದ್ರೀಕರಣ ಮತ್ತೆ ವಿಕೇಂದ್ರೀಕರಣದ ಒಂದು ಡಿಫರೆನ್ಸ್ ಅನ್ನ ಬಹಳ ನೀಟಾಗಿ ಸ್ಪಷ್ಟವಾಗಿ ನಿಮ್ಗೆ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನೀವೇನಂತಂದ್ರೆ ವಿಕೇಂದ್ರೀಕರಣ ಅಥವಾ ಈ ಕೇಂದ್ರೀಕರಣ ಅನ್ನೋ ಪದ ಬಳಸಿದಾಗ ಅಥವಾ ಸೆಂಟ್ರಲೈಸೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಅನ್ನೋ ಪದಗಳನ್ನ ನಾನು ಬಳಸಿದಾಗ ನಿಮಗೆ ಅಂಡರ್ಸ್ಟುಡ್ ಆಗ್ಬೇಕದು. ಮತ್ತೆ ಮತ್ತೆ ಅದನ್ನ ನಾನು ಡಿವೈಡ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡುವಂತ ಅವಶ್ಯಕತೆ ಇರಬಾರ್ದು. ಓಕೆನಾ? ಸರ್, ಇನ್ನೂ ಕೂಡ ನಿಮ್ಗೆ ಯಾವಾದ್ರೂ ಇಲ್ಲಿ ಇಷ್ಟು ಕ್ಲಾಸಲ್ಲಿ ಇಲ್ಲಿ ನಾನು ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ಯಾವಾದ್ರೂ ಡೌಟ್ಸ್ಗಳು ಇದ್ರೆ, ಓಕೆನಾ, ಇದು ಅರ್ಥ ಆಗ್ಲಿಲ್ಲ ಸರ್ ನಮ್ಗೆ ಅದೇನು ಅಂತ ಕನ್ಫ್ಯೂಷನ್ಸ್ ಏನಾದ್ರು ಆದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನೋಡಿ ಅದಕ್ಕೆ ಉತ್ತರಿಸುವಂತ ಕೆಲಸ ನಾನು ಪಕ್ಕ ಮಾಡ್ತೀನಿ. ಓಕೆನಾ? ಡೆಫಿನೆಟ್ಲಿ ಶೋರ್. ನಿಮ್ಮ ಗೊಂದಲಗಳು ಬಹಳ ಇಂಪಾರ್ಟೆಂಟ್. ಯಾವ ಗೊಂದಲಗಳು ಇರ್ತವೆ, ಯಾವಾಗ ಆ ಗೊಂದಲಗಳನ್ನು ಸರಿಪಡಿಸ್ಕೊತಿರೋ ಆ ಗೊಂದಲಗಳಿಗೆ ಪರಿಹಾರ ಸಿಕ್ಕಾಗ ಮಾತ್ರ ನಿಮ್ಮ ಒಂದು ಸ್ಟಡಿ ಕಂಪ್ಲೀಟ್ ಆಗುತ್ತೆ. ಅದರ್ವೈಸ್ ಅದು ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಓಕೆನಾ? ಎಸ್. ನೋಡಿ, 1977ರಲ್ಲಿ ಈ ಕಮಿಟಿಯನ್ನ ರಚನೆ ಮಾಡ್ತಾರೆ. ಆದ್ರೆ 1978ರ ಆಗಸ್ಟ್ ಅಲ್ಲಿ ಈ ಒಂದು ಕಮಿಟಿಯ ರಿಪೋರ್ಟ್ ಅನ್ನ ಅಶೋಕ್ ಮೆಹ್ತಾ ಅವರು ಜನತಾ ಸರ್ಕಾರಕ್ಕೆ ಏನ್ ಮಾಡ್ತಾರೆ, ಅದನ್ನ ರಿಪೋರ್ಟ್ ಮಾಡ್ತಾರೆ, ವರದಿ ಸಲ್ಲಿಸ್ತಾರೆ. ನೋಡಿ, ನಾವು ಈ ತರ ಮಾಡಿದ್ವಿ, ನೀವ್ ಹೇಳ್ದಂಗೆ ನಾವು ಮಾಡಿದ್ವಿ. ಓಕೆನಾ? ಇದನ್ನ ರಿಪೋರ್ಟ್ ತಗೊಳ್ಳಿ. ಈ ತರ ನಾನು ಚರ್ಚೆ ಮಾಡಿ ಸುಮಾರು 132 ರೆಕಮೆಂಡೇಶನ್ಗಳನ್ನ ಇಡ್ತಾರೆ ಅವರು. 300ಕ್ಕೂ ಅಧಿಕ ಪೇಜ್ ಇರುತ್ತೆ ಇದು. ಈ ರಿಪೋರ್ಟ್ ಅಲ್ಲಿ 300 ಪೇಜ್ ಮೇಲೆ ಇರುತ್ತೆ. ಈ ರಿಪೋರ್ಟ್ 300 ಪೇಜ್ ಮೇಲೆ ಇರುತ್ತೆ. ಅದರಲ್ಲಿ ಮೇನ್ ಆಗಿ 132 ಒಂದು ರೆಕಮೆಂಡೇಶನ್ಗಳನ್ನ ಮಾಡ್ತಾರೆ. ಆಲ್ಮೋಸ್ಟ್ ಒಂದೊಂದು ರೆಕಮೆಂಡೇಶನ್ 2 ಪೇಜ್ ಇದ್ದು ಅಂದ್ರೂ ಕೂಡ ಇದು ಆಲ್ಮೋಸ್ಟ್ 300, ಹೆಚ್ಚು ಕಮ್ಮಿ 300 ಪೇಜ್ ಆಗುತ್ತೆ ಅಲ್ವಾ? ಎಸ್. ಹಾಗಾಗಿ 137 ರೆಕಮೆಂಡೇಶನ್ಗಳನ್ನ ಮಾಡ್ತಾರೆ. ಏನ್ ರೆಕಮೆಂಡೇಶನ್ ಅಂತಂದ್ರೆ ಏನು, ಇಲ್ಲಿ ಬರೆದಿರೋ ತರ ಒಂದೊಂದೇ ಲೈನ್ ಅಲ್ಲಿ ಬರೆಯೋದಲ್ಲ. ಓಕೆನಾ? ಅಲ್ಲಿ ಅವರು ಬಹಳ ಡೀಟೇಲ್ ಆಗಿ ಸವಿಸ್ತಾರವಾಗಿ ಬರೀತಾರೆ. 132 ರೆಕಮೆಂಡೇಶನ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಮಿನಿಮಮ್ ಒಂದು 2ರಿಂದ 3 ಪೇಜ್ ಆಗಿರ್ಬೋದು. ಓಕೆನಾ? ಒಂದೊಂದು ಏನಿಲ್ಲ ಅಂದ್ರು ಒಂದೊಂದು ರೆಕಮೆಂಡೇಶನ್ ಬಗ್ಗೆ ಸಂಪೂರ್ಣವಾಗಿ ಅವ್ರು ಬರೆದಾಗ 132 ಒಂದು ರೆಕಮೆಂಡೇಶನ್ಗಳು ಒಂದೊಂದು ಏನಿಲ್ಲ ಅಂದ್ರು ಎರಡಾದ್ರೂ ಇಲ್ಲ ಒಂದು 300 ಪೇಜ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ 3 ಆಗಿ. ಓಕೆನಾ? ಸೊ ಹೀಗಾಗಿ ಇದನ್ನ ನೀವು ನೆನ್ಪಿಟ್ಕೋಬೇಕು. ನೋಡಿ, ಸುಮಾರು 1978ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನ್ ಮಾಡ್ತಾರೆ, ಅಶೋಕ್ ಮೆಹ್ತಾ ಅವರು ಜನತಾ ಸರ್ಕಾರಕ್ಕೆ 132 ರೆಕಮೆಂಡೇಶನ್ಗಳನ್ನ ಇರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಓಕೆನಾ? ಟು ರಿವೈವ್ ಅಂಡ್ ಸ್ಟ್ರೆಂಥನ್ ದ ಡಿಕ್ಲೈನಿಂಗ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ದ ಕಂಟ್ರಿ. As a result of this report, the Indian states of Karnataka, Andhra Pradesh and West Bengal passed a new legislation. Okay. ಆಮೇಲೆ ಹೇಳ್ತೀನಿ. Yes. However, the flow of politics at the state level did not allow the institution in develop their own political dynamics. ಇಲ್ಲಿ ನೋಡಿ ಏನಾಗುತ್ತೆ, ಈ ವರದಿಯ ಪರಿಣಾಮವಾಗಿ ಭಾರತದ ಕರ್ನಾಟಕ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳದ ಹೊಸ ಶಾಸನವನ್ನು ಅಂಗೀಕಾರ ಮಾಡ್ಕೊಳ್ತವೆ. ಈ ಒಂದು ಏನು ಕಮಿಟಿ ಕೊಡ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ. ಈ ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆ ಇಲ್ಲಿನ ಸ್ಟೇಟ್ಗಳು, ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಅಥವಾ ಪಶ್ಚಿಮ ಬಂಗಾಳ, ಅಥವಾ ಈ 3 ರಾಜ್ಯಗಳು ಮೇನ್ ಆಗಿ ಓಕೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು. ಅದೇ ರೀತಿ ಅದ್ಯಾಗೂ ರಾಜ್ಯ ಮಟ್ಟದಲ್ಲಿ ರಾಜಕೀಯದ ಅರಿವು ಸಂಸ್ಥೆಗಳು ತಮ್ಮದೇ ಆದ ರಾಜಕೀಯ ಡೈನಾಮಿಕ್ಸ್ ನ ಅಭಿವೃದ್ಧಿಪಡಿಸಲು ಅವಕಾಶ ನೀಡಲಿಲ್ಲ. ಎಲ್ಲಿ ಸ್ವಲ್ಪ ರಾಜಕೀಯ ಒಂದು ಸಂಸ್ಥೆಗಳಿಗೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜನತಾ ಸರ್ಕಾರದವರು ತಮ್ಮ ಅನುಕೂಲಕ್ಕಾಗಿ, ಅಥವಾ ಯಾಕಂದ್ರೆ ಒಂದು ಸರ್ಕಾರ ಅಂದ್ರೆ ತಮ್ಗೆ ಲಾಭ ಇಲ್ಲದೆ ಯಾವುದು ಮಾಡಲ್ಲ, ಇನ್ನೊಂದು ಪಕ್ಷಕ್ಕೆ ಸ್ವಲ್ಪ ತೊಂದರೆ ಆಗೋ ತರಾನೇ ಮಾಡ್ತಾರೆ ಅವರು. ಓಕೆನಾ? ಅವ್ರು ಯಾವ್ದೇ ರೀತಿ ಒಂದ್ ಸ್ವಲ್ಪ ಇನ್ವಾಲ್ವ್ ಆಗಿ ನಮ್ಮ ಪಕ್ಷವನ್ನ ಬೆಳೆಸ್ತಾ ಇರ್ಲಿ, ಅಥವಾ ನಮ್ಮ ಪಕ್ಷ ಗಟ್ಟಿ ಆಗಿರ್ಲಿ ಅಂತ. ಆದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಜನತಾ ಸರ್ಕಾರ ಏನು ಬಹಳ ದಿನ ಉಳಿಯಲ್ಲ. ಇಲ್ಲಿ ಕೂಡ ಮತ್ತೆ ಇದು ಏನಾಗುತ್ತೆ, ಮತ್ತೆ ಎಲೆಕ್ಷನ್ ಮಾಡ್ತಾರೆ ಇದನ್ನ. ಓಕೆನಾ? ಅದು ಇತಿಹಾಸ ಬೇರೆ ಇದೆ ಬಿಡಿ, ಮತ್ತೆ ಗೊಂದಲ ಆಗೋದು ಬೇಡ, ನೆನಪಿರ್ಲಿ.
ಯಾಕಂದ್ರೆ ಮುಂದೆ ಬರ್ತಕ್ಕಂತ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆದ ನಂತರ ಇವರು ಈ ಕಮಿಟಿಯ ರೆಕಮೆಂಡೇಶನ್ ಗಳನ್ನ ಪಾಸ್ ಮಾಡದೇ ಇಲ್ಲ. ಓಕೆನಾ. ಇವರು ಬಹಳ ದಿನ ಇರಲ್ಲ, ಸ್ವಲ್ಪ ವರ್ಷಗಳ ಕಾಲ ಅಷ್ಟೇ ಇರ್ತಾರೆ. ಓಕೆನಾ, ಒಂದ್ 2 ವರ್ಷ ಕಾಲ ಅಷ್ಟೇ ಒಂದು ಆಡಳಿತ ಮಾಡ್ತಾರೆ. ನಂತರ ಇದು ಸರ್ಕಾರ ಬಿದ್ದೋಗುತ್ತೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅವಾಗ ಈ ರೆಕಮೆಂಡೇಶನ್ ಗಳನ್ನ ಅವರು ಮತ್ತೆ ಹಿಂದಕ್ಕೆ ಹಾಕ್ಬಿಡ್ತಾರೆ. ಓಕೆನಾ. ಜನತಾ ಸರ್ಕಾರದ ಒಂದು ಕನಸು ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಓಕೆನಾ. ಅದೇನೇ ಇರ್ಲಿ, ಇಲ್ಲಿನ ಒಂದು ತೊಡಕುಗಳನ್ನಾಗಿರ್ಬೋದು, ರೆಕಮೆಂಡೇಶನ್ಗಳನ್ನಾಗಿರ್ಬೋದು, ನಾವು ಓದುವಂತ ಪ್ರಯತ್ನ ಮಾಡೋಣ. ಓಕೆನಾ. ಎಸ್, ನೋಡಿ, ಅಶೋಕ್ ಮೆಹ್ತಾ ಅವರು ಯಾವ ರೀತಿ ಒಂದು ಶಿಫಾರಸುಗಳನ್ನ ಮಾಡ್ತಾರೆ ಹಾಗಾದ್ರೆ? 3 ರೀತಿಯ ಪಂಚಾಯತ್ ವ್ಯವಸ್ಥೆ ನಮ್ಗೆ ಇವ್ರು ಹೇಳಿದ್ದಾರೆ, ಯಾರು, ಆಮ್, ಬಲವಂತರಾಯ ಮೆಹ್ತಾ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 2 ಹಂತದ ವ್ಯವಸ್ಥೆಯಿಂದ ಬದಲಾಯಿಸಬೇಕು. 3 ಹಂತದ ವ್ಯವಸ್ಥೆ ಹೇಳ್ತಾರೆ. ಓಕೆನಾ, ಯಾರು ಬಲವಂತರಾಯ್ ಅವರು. ಅದೇ ತರಹ ಅದೇ ತರಹ ಇವರು ಕೂಡ, ಯಾರು, ಅಶೋಕ್ ಮೆಹ್ತಾ ಅವರು 2 ಹಂತದ ಪಂಚಾಯತ್ ವ್ಯವಸ್ಥೆ. ನಾನು ಹೇಳಿದೆ 2 ಹಂತದಂದ್ರೆ ಏನಿರ್ಬೋದು, ಇಲ್ಲಿ ಒಂದು ಜಿಲ್ಲೆ ಇರ್ಬೋದು, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ಒಂದು ಜಡ್ಪಿ, ಇನ್ನೊಂದು ಮಂಡಲ ಪಂಚಾಯತ್. ಓಕೆನಾ. ಮಂಡಲ ಪಂಚಾಯತ್ ಅನ್ನೋ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಮೊಟ್ಟ ಮೊದಲಿಗೆ ಅಶೋಕ್ ಮೆಹ್ತಾ ಅವರು. ಓಕೆನಾ. ಮಂಡಲ್ ಪಂಚಾಯತ್, ಮಂಡಲ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದು ಇವರೇ ಮೊದಲಿಗರು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಮತ್ತು ಕೆಳಗೆ 15ರಿಂದ 20,000 ಜನಸಂಖ್ಯೆಯನ್ನು ಒಳಗೊಂಡಿರುವ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಒಂದು ಮಂಡಲ್ ಪಂಚಾಯತ್ ಆಗ್ಬೇಕು ಅಂತ. ಇನ್ನು ಮಂಡಲ್ ಪಂಚಾಯತ್ ಬಗ್ಗೆ ನಿಮಗೆ ಬಹಳ ಸರಿ ಹೇಳಿದ್ದೀನಿ, ಹಿಂದೆನೂ ಹೇಳಿದ್ದೀನಿ. ಇವ್ರೇನ್ ಹೇಳ್ತಾರೆ, ಮಂಡಲ್ ಪಂಚಾಯತ್ ಅಂದ್ರೆ ಏನ್ ಸರ್? ಅದಕ್ಕೂ ಮುಂಚೆ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಮಂಡಲ್ ಪಂಚಾಯತ್ ಅಂದ್ರೆ ಒಂದು, ಫಾರ್ ಎಕ್ಸಾಂಪಲ್, ಒಂದು 10 ಇಲ್ಲ 20, ಓಕೆನಾ, ಎಷ್ಟು ಹಳ್ಳಿಗಳು, ಸುಮಾರು ಹಳ್ಳಿಗಳ ಒಂದು ಗುಂಪಿನ ಒಂದು ತಾಲೂಕು ಲೆವೆಲ್ ಅಂತಾನೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದು ತಾಲೂಕು ಲೆವೆಲ್ ಆಗಿರ್ಬೋದು, ಯಾಕಂದ್ರೆ ಎಲ್ಲಾ ತಾಲೂಕುಗಳು ಸೇರಿ ಒಟ್ಟಾರೆಯಾಗಿ ಒಂದ್ ರೀತಿ ಆ ಎಲ್ಲಾ ಹಳ್ಳಿಗಳು ಸೇರಿ ತಾಲೂಕನ್ನ ಮಾಡಿರ್ತಾರೆ. ಅದೇ ತರ ಇಲ್ಲಿ ಕೂಡ ಅಷ್ಟೇ. ಇವಾಗ ನೀವು ಇದನ್ನ ಇನ್ನೊಂದಕ್ಕೆ ಕಂಪೇರ್ ಮಾಡ್ಕೋದು, ಮಂಡಲ್ ಪಂಚಾಯತ್ ಅಂದ್ರೆ ಸಪರೇಟ್ ಆಗಿ ಹೆಸರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹೋಬಳಿ ಮಟ್ಟ ಇರುತ್ತೆ, ಹೋಬಳಿ ಮಟ್ಟ ಇರುತ್ತಲ್ಲ, ಅದಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ತಪ್ಪಿಲ್ಲ ಇಲ್ಲಿ. ಓಕೆನಾ. ಇವ್ರು ಅದಕ್ಕೆ 2 ಹಂತದ ಪಂಚಾಯತ್ ಇರ್ತಾರೆ. ಈ ಕಡೆ ಹೋಬಳಿನೂ ಆಗಿರ್ಬಾರ್ದು, ಈ ಕಡೆ ತಾಲೂಕುನ ಆಗಿರ್ಬಾರ್ದು. ಈ ಕಡೆ ಕಂಪ್ಲೀಟ್ ಆಗಿ ತಾಲೂಕು ಆಗಿರ್ಬಾರ್ದು, ಈ ಕಡೆ ಕಂಪ್ಲೀಟ್ ಆಗಿ ಹೋಬಳಿನ ಆಗಿರ್ಬಾರ್ದು. ಇದು ಆ ರೀತಿ ನಡುವಲ್ಲಿ ಇಟ್ಬಿಡ್ತಾರೆ. ಪಂಚಾಯತ್ ಅಂದ್ರೆ ಮಿನಿಮಮ್ ಒಂದು ಮಂಡಲ್ ಪಂಚಾಯತಿಲಿ 15ರಿಂದ 20,000 ಜನಸಂಖ್ಯೆ ಒಳಗೊಂಡಿರುವ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಒಂದು ಮಂಡಲ್ ಪಂಚಾಯತ್. ಇವತ್ತಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇದು ಐ ಥಿಂಕ್ 1.5 ಲಕ್ಷದಿಂದ 2 ಲಕ್ಷ ಜನಸಂಖ್ಯೆ ಆಗ್ಬಹುದು. ಯಾಕಂದ್ರೆ 15,000 ಜನಸಂಖ್ಯೆ ಅಂದ್ರೆ ಆ ಟೈಮಲ್ಲಿ ಇದು ಜಾಸ್ತಿ. ಲಕ್ಷಕ್ಕೂ ಕಂಪೇರ್ ಮಾಡ್ಬೋದು ಇವತ್ತಿಗೆ ಕಂಪೇರ್ ಮಾಡಿದ್ರೆ. 1.5 ಲಕ್ಷದಿಂದ 2 ಲಕ್ಷಕ್ಕೆ ಕಂಪೇರ್ ಮಾಡ್ಬೋದು ಇವತ್ತಿಗೆ. ಬಿಕಾಸ್ ಇವತ್ತು ನಮ್ದು 143 ಕೋಟಿ ಜನಸಂಖ್ಯೆ ಇದೆ ಅಲ್ವಾ? ಅಮೆರಿಕದವರು ಕೊಟ್ಟಂತ ಒಂದು ವರದಿ ಪ್ರಕಾರ ನಮ್ಮಲ್ಲಿ 143 ಕೋಟಿ ಜನಸಂಖ್ಯೆ ಇದೆ. ಹಾಗಾಗಿ ಇವತ್ತಿಗೆ ಕಂಪೇರ್ ಮಾಡಿದ್ರೆ 1.5ರಿಂದ 2.5 ಲಕ್ಷ ಜನಸಂಖ್ಯೆ ಒಳಗೊಂಡಿರುವ ಒಂದು ಮಂಡಲ್ ಪಂಚಾಯತ್ ಆಗುತ್ತೆ. ಆದ್ರೆ ಇವರು ಆ ಟೈಮಲ್ಲಿ ಹೇಳಿದ್ದೆ ಅಂತಂದ್ರೆ 15,000ದಿಂದ 20,000 ಜನಸಂಖ್ಯೆ ಇರೋದನ್ನ ಒಂದು ಮಂಡಲ್ ಪಂಚಾಯತಿ ಆಗಿ ಮಾಡಿ ಅಂತ ಇವರು ರೆಕಮೆಂಡೇಶನ್ ಅನ್ನ ಮಾಡ್ತಾರೆ. ಯಾರು? ದಟ್ ಈಸ್ ಅಶೋಕ್ ಮೆಹ್ತಾ ಅವರು. ಅದೇ ರೀತಿ ಹೇಳೋದಾದ್ರೆ ರಾಜ್ಯ ಮಟ್ಟಕ್ಕಿಂತ ಕೆಳಗಿರುವ ಜನಪ್ರಿಯ ಮೇಲ್ವಿಚಾರಣೆ ವಿಕೇಂದ್ರೀಕರಣಕ್ಕೆ ಜಿಲ್ಲೆಯು ಮೊದಲ ಬಿಂದು ಆಗಿರಬೇಕು. ಇದು ಕೇಂದ್ರ ಬಿಂದು ಆಗಿರ್ಬೇಕು ಅಂತ. ಅಂದ್ರೆ ಇಲ್ಲಿ ಜಿಲ್ಲೆಗೆ ಇವರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗದು. ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಅಂದ್ರೆ ಇನ್ನು ಅಧಿಕಾರವನ್ನ, ಮೇಲ್ವಿಚಾರಣೆಯನ್ನು ವಿಕೇಂದ್ರೀಕರಣ ಮಾಡ್ತಾರೆ. ಅಧಿಕಾರವನ್ನ ಈಗ ಜಿಲ್ಲೆ ಬಿಟ್ರೆ ಮಂಡಲ ಪಂಚಾಯತ್ಗಳಿಗೆ ಏನು ವಿಕೇಂದ್ರೀಕರಣ ಮಾಡ್ತಾರಲ್ಲ, ಅಧಿಕಾರ ಕೊಡ್ತಿರಲ್ಲ, ಇವರು ಇಲ್ಲೇನಾಗಿರ್ಬೇಕು, ಕೇಂದ್ರ ಬಿಂದು ಆಗಿರ್ಬೇಕು, ಮೊದಲ ಬಿಂದು ಆಗಿರ್ಬೇಕು. ಇವರೇ ಫಸ್ಟ್ ಪರ್ಸನ್. ಜಿಲ್ಲೆಯ ಒಂದು ಆಡಳಿತವೇ ಜಿಲ್ಲಾ ಪಂಚಾಯತಿಯಲ್ಲಿ ಏನೇ ತೀರ್ಮಾನಗಳನ್ನು ತಗೊಂಡ್ರು ಅದರ ಥ್ರೂ ಮಂಡಲ್ ಪಂಚಾಯತಿಯವರು ಮಾಡ್ಬೇಕು ಅನ್ನೋದು ಉದ್ದೇಶ ಕೂಡ ಆಗಿರುತ್ತೆ. ಅದೇ ರೀತಿ ಹೇಳಿದ್ರೆ ಜಿಲ್ಲಾ ಪರಿಷತ್ತು ಕಾರ್ಯನಿರ್ವಾಹಕ ಸಂಸ್ಥೆ ಆಗಿತ್ತು. ನೋಡಿ, ಇಲ್ಲೇ ಐ ಥಿಂಕ್ ಇವಾಗಿನ ಒಂದು ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಬರ್ತಾರ, ಸಿಇಒಗಳು. ಓಕೆನಾ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಲ್ಲೇ ಇರ್ತಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರಾಗಿರ್ತಾರೆ? ಇವರು IAS ಆಫೀಸರ್ಗಳು ಆಗಿರ್ತಾರೆ, ಮತ್ತೆ ಯಾರು ಅಲ್ಲ. ನಾನು ಹೇಳಿದ್ದೀನಿ ಇದನ್ನ ಬಗ್ಗೆ. ಸಿಇಒ ಅಂದ್ರೆ ಯಾರು, ಇಒ ಅಂದ್ರೆ ಯಾರು, PDO ಅಂದ್ರೆ ಯಾರು, ಮತ್ತೆ IAS ಅಲ್ಲಿ ಯಾರು ಇರ್ತಾರೆ ಜಿಲ್ಲೆಯಲ್ಲಿ? ಒಬ್ರು DC ಇರ್ತಾರೆ, ಇನ್ನೊಬ್ರು ಸಿಇಒ ಇರ್ತಾರೆ. ಇವರು ಜಿಲ್ಲಾ ಪಂಚಾಯತಿಯ ಸಿಇಒ ಆಗಿರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಾರೆ. ಓಕೆನಾ. ಹಾಗಾಗಿ ಇಲ್ಲಿ ಈ ತರದ ಒಂದು ವ್ಯವಸ್ಥೆಯನ್ನ ಮೊದಲು ಪರಿಚಯ ಮಾಡ್ತಾರೆ ಇವರು. ನೋಡಿ, ಜಿಲ್ಲಾ ಪರಿಷತ್ತಿನಲ್ಲಿ ಕಾರ್ಯನಿರ್ವಾಹಕ ಸಂಸ್ಥೆ ಆಗಿರ್ಬೇಕಿದು, ಎಕ್ಸಿಕ್ಯೂಟಿವ್ ಆಫೀಸ್ ಆಗಿರ್ಬೇಕಿದು, ಎಕ್ಸಿಕ್ಯೂಟಿವ್ ಆರ್ಗನೈಸೇಷನ್ ಆಗಿರ್ಬೇಕು. ಯಾವುದು? ಜಿಲ್ಲಾ ಪಂಚಾಯತ್, ಜಿಲ್ಲಾ ಪರಿಷತ್. ಜಿಲ್ಲಾ ಮಟ್ಟದಲ್ಲಿ ಯೋಜನೆ ಮಾಡುವ ಜವಾಬ್ದಾರಿಯನ್ನು ವಹಿಸಬೇಕು ಇವ್ರಿಗೆ. ಈ ಜಿಲ್ಲಾ ಪಂಚಾಯತ್ ಇದೆಯಲ್ಲ, ಜಿಲ್ಲಾ ಪರಿಷತ್ತು, ಆಲ್ಮೋಸ್ಟ್ ಜಿಲ್ಲಾ ಪಂಚಾಯತ್ ಒಂದ್ ರೀತಿ ಸಿಮಿಲರ್ ಆಗಿರ್ತಕ್ಕಂಥ ಪದಗಳನ್ಬಹುದು. ಅವತ್ತಿಗೆ ಅವ್ರು ಜಿಲ್ಲಾ ಪರಿಷತ್ ಅಂತ ಆಯ್ತು, ನಾವಿವತ್ತು ಜಿಲ್ಲಾ ಪಂಚಾಯತ್ ಅಂತ ಕರಿತೇವೆ. ಓಕೆನಾ.
ಇವತ್ತು ಜಿಲ್ಲಾ ಪರಿಷತ್ ಅಂದ್ರೆ ತಪ್ಪೇನಿಲ್ಲ. ಹಾಗಾಗಿ ಇಲ್ಲಿ ಜಿಲ್ಲಾ ಪಂಚಾಯತಿಯವರು ಸಂಪೂರ್ಣ ಜವಾಬ್ದಾರಿ. ಯಾವುದೇ ಒಂದು ಯೋಜನೆ ಜಿಲ್ಲಾ ಮಟ್ಟದಲ್ಲಿ ಯೋಜನೆ ಆಗ್ಬೇಕು, ಮಾಡ್ಬೇಕು, ಪ್ಲಾನ್ ಏನಾದ್ರು ಅಭಿವೃದ್ಧಿಯಲ್ಲಿ ಅಂತಂದ್ರೆ ಇವರು ಹೆಡ್ ಆಗಿರ್ತಾರೆ ಅಂತ ಜಿಲ್ಲಾ ಪರಿಷತ್ನವರು ಒಂದ್ ರೀತಿ ಜವಾಬ್ದಾರಿಯನ್ನು ತಗೋಬೇಕಿಲ್ಲಿ ಅಂತ ಇವ್ರು ಹೇಳ್ತಾರೆ. ಯಾರು? ದಟ್ ಈಸ್ ಅಶೋಕ್ ಮೆಹ್ತಾ ಅವರು ಹೇಳ್ತಾರೆ ನೋಡಿ. ಹಾಗಾಗಿ ಇನ್ನೊಂದೇನ್ ಹೇಳ್ತಾರೆ, ಎಲ್ಲಾ ಹಂತದ ಪಂಚಾಯತ್ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಅಧಿಕೃತ ಭಾಗವಹಿಸಿಕೆ ಇರಬೇಕು. ದಿಸ್ ಇಸ್ ಅಲ್ಟಿಮೇಟ್ಲಿ ಒಂದ್ ರೀತಿ ದಾರಿ ತಪ್ಪಿಸುವಂತ ಒಂದು ರೆಕಮೆಂಡೇಶನ್ ಇದೆ. ಈ ಈ ವಿಷಯ, ಈ ಪಾಯಿಂಟ್ ಮಾತ್ರ ಇದೇನಾಗುತ್ತೆ, ಬಹಳ ಗೊಂದಲ ಆಗುತ್ತೆ ಇಲ್ಲಿ. ಓಕೆನಾ? ಈ ರೆಕಮೆಂಡೇಶನ್ ಅದು ಏನೇ ಇರಲಿ, ಎಲ್ಲಾ ರೆಕಮೆಂಡೇಶನ್ಗಳನ್ನು ತಪ್ಪು ಅಂತ ಹೇಳಲ್ಲ ನಾನು. ಈ ಸಮಿತಿ, ಅಶೋಕ ಮೆಹ್ತಾ ಕಮಿಟಿ ಸಂಪೂರ್ಣವಾಗಿ ಇದು ಏನು ಕೆಟ್ಟದ್ದು ಒಳ್ಳೇದು ಅನ್ನೋ ಒಂದು ಇಲ್ಲಿ ಡಿಸ್ಕಷನ್ ಇಲ್ಲ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇವ್ರು ಏನ್ ಹೇಳ್ತಾರೆ, ಇದನ್ನ ಬಹಳ ಒಂದು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು. ಇವತ್ತಿನ ಕಾಲದಲ್ಲಿ ನಮ್ಮ ಸಂವಿಧಾನ ಇದೆ, ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಆದ್ರೆ ಯಾವಾಗ ಪಂಚಾಯಿತಿಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ರಾಜಕೀಯ ಪಕ್ಷಗಳು ಇಲ್ಲಿ ಇನ್ವಾಲ್ವ್ ಆಗ್ತವೋ ಆವಾಗ ಅಲ್ಲಿನ ಒಂದು ಎಲೆಕ್ಷನ್ ಏನಿರುತ್ತಲ್ಲ, ಸ್ವಲ್ಪ ಮಟ್ಟಿಗೆ ಇದು ದುರ್ಬಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವೀಕ್ ಆಗುತ್ತೆ ರೀ. ಹೌದು, ಒಬ್ಬ ವ್ಯಕ್ತಿಗೆ ಇಲ್ಲಿ ನೋಡಿ, ನೀವು ನೋಡ್ತೀರಾ ಇವತ್ತಿಗೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ರಾಜಕೀಯ ಪಕ್ಷಗಳ ಯಾವುದೇ ರೀತಿಯ ಸಿಂಬಲ್ಗಳನ್ನ ಇಟ್ಕೊಂಡು ಎಲೆಕ್ಷನ್ಗೆ ನಿಲ್ಲೋದಿಲ್ಲ. ಹೌದು, ರಾಜಕೀಯ ಪಕ್ಷಗಳ ಸಿಂಬಲ್ಗಳು ಇಲ್ಲಿ ಇರೋದಿಲ್ಲ. ಏನೆಲ್ಲ ಬೆಂಬಲ ಕೊಡ್ತಾರೆ ಅಷ್ಟೇ ಗ್ರಾಮ ಪಂಚಾಯತಿಲಿ. ನನಗೆ ನೀವ್ ಹೇಳಿ, ತಾಲೂಕು ಪಂಚಾಯತ್ ಆಗಿರ್ಬೋದು ಅಥವಾ ಟಿಪಿ ಅಥವಾ ಜಡ್ಪಿ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇವುಗಳ ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಂಗೆ ಪಕ್ಷಗಳು ಏನು ರಾಷ್ಟ್ರೀಯ ಪಕ್ಷಗಳು ಅಥವಾ ಒಂದು ಪ್ರಾದೇಶಿಕ ಪಕ್ಷಗಳ ಪಾತ್ರ ಇಲ್ಲಿ ಇದೆಯಾ? ಆ ಪಕ್ಷಗಳ ಒಂದು ಸಿಂಬಲ್ ಅನ್ನ ಆಧರಿಸಿ ಇಲ್ಲಿ ಎಲೆಕ್ಷನ್ಗೆ ನಿಲ್ಲಕ್ ಸಾಧ್ಯ ಇದೆಯಾ? ನೀವು ಕಮೆಂಟ್ ಅಲ್ಲಿ ನನಗೆ ಕಮೆಂಟ್ ಹಾಕಿ. ಓಕೆನಾ? ಎಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತಾಲೂಕು ಪಂಚಾಯತ್ ಮತ್ತು ಜಡ್ಪಿ ನಾನು ಗ್ರಾಮ ಪಂಚಾಯತ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ. ಗ್ರಾಮ ಪಂಚಾಯತ್ ಇವತ್ತಿಗೂ ಕೂಡ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಒಂದು ಏನು ರೀಜನಲ್ ಪಕ್ಷಗಳು ಇರ್ತಾವಲ್ಲ, ಆಡಳಿತ ಪಕ್ಷಗಳಾಗಿರ್ಬೋದು ಅಥವಾ ಇಲ್ಲಿ ಕೆಲವು ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಇವುಗಳ ಪಾತ್ರ ಇಲ್ಲ. ಅಂದ್ರೆ ಬೆಂಬಲ ಕೊಡ್ತಾರೆ. ನೀವು ನೋಡ್ತಿರ್ತೀರ ಅಲ್ಲಿ ನಿಮ್ಮ ಊರಲ್ಲಿ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಬೆಂಬಲ ಕೊಡೋರು ಒಂದು ಗುಂಪು ಮಾಡ್ಕೊಂಡು ಆ ಕಡೆ ಕೂತಿರ್ತಾರೆ, ಈ ಕಡೆ ಮೂರ್ ಗುಂಪು ಹಾಕಿ ಕೂತಿರ್ತವೆ. ಓಕೆನಾ? ಆ ಒಂದು ಮೂಲೆಯಲ್ಲಿ ಈ ಒಂದು ಮೂಲೆಯಲ್ಲಿ ಕೂತ್ಬಿಟ್ಟಿರ್ತಾರೆ, ಅಲ್ಲಿ ಗುಂಪಾಗಿ ನಿಮ್ಮ ಊರಲ್ಲಿ ಗೊತ್ತಿರುತ್ತೆ ನಿಮಗೆ. ಓಕೆನಾ? ಆದ್ರೆ ಇಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ, ಯಾವಾಗ ರಾಜಕೀಯ ಪಕ್ಷಗಳು ಪ್ರವೇಶ ಮಾಡಬಾರ್ದು ಅಂತ ಮಾಡ್ಬೇಕು ಅಂತ ಇವ್ರು ಹೇಳ್ತಾರೆ. ಬಟ್ ಇವತ್ತಿಗೆ ರಾಜಕೀಯ ಪಕ್ಷಗಳು ಬೆಂಬಲ ಇರುತ್ತೆ ಅಷ್ಟೇ. ಓಕೆನಾ? ಒಂದು 4 ಜನ, ಫಾರ್ ಎಕ್ಸಾಂಪಲ್ ಇವಾಗ 10 ಮಂದಿ ಮೆಂಬರ್ಗೆ ಎಲೆಕ್ಷನ್ ನಿಲ್ಬೇಕಂತ ಇರುತ್ತೆ ಅನ್ಕೊಳ್ಳಿ. ಇವಾಗ ಇನ್ನೇನ್ ಮಾಡ್ತಾರೆ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅವ್ರು 10 ಮಂದಿನ ಕಾಂಪಿಟೇಷನ್ ಬಿಟ್ಬಿಟ್ಟಿರ್ತಾರೆ. ಓಕೆನಾ? ಇವ್ರೇನ್ ಮಾಡ್ತಾರೆ, ಇವಾಗ ಎಲ್ಲಾ ಪಕ್ಷದವರು ತಮ್ಮ 10 ಜನರ ಮೆಂಬರ್ಗಳೇನು ಕಾಂಪಿಟೇಟ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಬೆಂಬಲ ಕೊಡ್ತಾರೆ. ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಒಂದು ಸಿಂಬಲ್ ಪಾರ್ಟಿನ ಇಟ್ಕೊಂಡು ಇವ್ರು ಇಲ್ಲಿ ಎಲೆಕ್ಷನ್ ನಿಲ್ತಾರೆ. ಆದ್ರೆ ಅಲ್ಲಿನ ಊರಿನ ಹಿರಿಯ ಮುಖಂಡರಾಗಿರ್ಬೋದು ಅಥವಾ ಅಲ್ಲಿ ಏನು ಯಾವ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಹಿರಿಯರು ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರು ಅಥವಾ ಬಿಜೆಪಿ ಹಿರಿಯ ಮುಖಂಡರು ಊರಲ್ಲಿ ಇರ್ತಾರೆ. ಅದೇ ರೀತಿ ಜೆಡಿಎಸ್ ನ ಹಿರಿಯ ಮುಖಂಡರು ಇವರೆಲ್ಲ 10 ಮಂದಿ ತಮ್ಮ 10 ಮಂದಿನ ಬಿಟ್ಬಿಟ್ಟಿರ್ತಾರೆ ಅಲ್ಲಿ, ತಮ್ಮ ಒಂದು ನೇತೃತ್ವದಲ್ಲಿ ಅವರಿಗೆ ಬೇರೆ ರೀತಿ ಸಿಂಬಲ್ ನ ಕೊಡ್ತಾರೆ ಚುನಾವಣೆ ಇಲಾಖೆ. ಸೊ ಈ ತರ ಒಂದು ಸಿಸ್ಟಮ್ ಇವತ್ತಿಗಿದೆ. ಆದ್ರೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಈ ತರ ರಾಜಕೀಯ ಪಕ್ಷಗಳ ಒಂದು ಸಿಂಬಲ್ ಆಗಿ ಇಟ್ಕೊಂಡು ಎಲೆಕ್ಷನ್ ನಿಲ್ತಾರಾ ಇಲ್ವಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಎಸ್. ಎಸ್, ನಾಳೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್.